ಶಶಿಕಲಾ ಮೇಡಂ ಅವರಿಗೆ ಸಂಘದ ಹೃದಯಪೂರ್ವಕ ವಂದನೆಗಳನ್ನು ಮತ್ತು ಸಂಘದ ರಾಜ್ಯಾಧ್ಯಕ್ಷರು ಹೃದಯಪೂರ್ವಕ ಅಭಿನಂದನೆಯನ್ನು ಶಶಿಕಲಾ ಮೇಡಂ ಅವರಿಗೆ ವರದಿಗಾರರ ಬಗ್ಗೆ ಹಿತವಚನಾದ ಎಲ್ಲರಿಗೂ ಇಷ್ಟ ಆಗುವಂತೆ ನುಡಿದರು. ರಾಜ್ಯದ ಕಾರ್ಯದರ್ಶಿ ಕುಮಾರಸ್ವಾಮಿ, ಪಿ. ಜಗದೀಶ್, ಚಲಪತಿ ಕೋಲಾರ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ರಾಜ್ಯ ಕಮಿಟಿ ಸದಸ್ಯರು ಭಾಗವಹಿಸಿದ್ದರು. ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಬೆಂಗಳೂರು ಸಹಾಯವಾಣಿಯೊಂದಿಗೆ ಪತ್ರಕರ್ತರಿಗೆ ಕಾರ್ಯಾಗಾರ ಮತ್ತು ಹಿತವಚನಗಳು ನುಡಿದಂಥ ಶ್ರೀಮತಿ ಶಶಿಕಲಾ ಮೇಡಂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪತ್ರಕರ್ತರ ಬಗ್ಗೆ ಕುರಿತು ಸ್ಟೇಟ್ ಪತ್ರಿಕೆ, ಲಂಕೇಶ್ ಪತ್ರಿಕೆ ವರದಿಗಾರರಾಗಿ ಅದರಲ್ಲಿ ಸೇವೆ ಮಾಡುತ್ತಾ ಅದರ ಜೊತೆ ಸಂಘಟನೆಯ ಬಗ್ಗೆ ಯಾವ ರೀತಿ ನಡೆದುಕೊಳ್ಳಬೇಕು, ವರದಿಗಾರರು ಹೇಗಿರಬೇಕೆಂದು ವಿಚಾರ ವಿನಿಮಯ ಮಾಡಿದರು. ಹಾಗೆ ಸ್ವಾಗತವನ್ನು ಜಗದೀಶ್ ಬಿ ಸ್ವಾಗತವನ್ನು ಮಾಡಿದರು. ಎಲ್ಲ ಜಿಲ್ಲೆಯ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಖಜಾಂಚಿ, ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅಧ್ಯಕ್ಷತೆಯನ್ನು ಶಶಿಕಲಾ ಮೇಡಂ ಭಾಗವಹಿಸಿದ್ದರು. ರಾಜ್ಯ ಅಧ್ಯಕ್ಷರು ಸಿಡಿ ಕೃಷ್ಣಮೂರ್ತಿ ಹಾಗೂ ಗೌರವಾಧ್ಯಕ್ಷರು ಅನಂತಮೂರ್ತಿಯವರು ಮಾತನಾಡಿ, ಸರ್ಕಾರದ ಅಧಿಕ ಸೂಚನೆಯಂತೆ ನಡೆದುಕೊಳ್ಳಬೇಕು, ಲೋಪದೋಷಗಳು ಬರದಂತೆ ನೋಡಿಕೊಳ್ಳುತ್ತೇವೆ, ಎಲ್ಲ ಹೋದ ವರದಿಗಾರರು ಎಚ್ಚರಿಕೆಯಿಂದ ಕಾರ್ಯವಹಿಸಬೇಕು ಎಂದು ಎಲ್ಲ ರಾಜ್ಯದ 31 ಜಿಲ್ಲೆ ಎಲ್ಲ ಪದಾಧಿಕಾರಿಗಳು, ಎಲ್ಲ ಜಿಲ್ಲಾಧ್ಯಕ್ಷರು 11/3/2026 ಬುಧವಾರ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ನಡೆಯಿತು. ಅದಕ್ಕೆ ನಾನು ಹೇಳ್ತಾ ಇರೋದು. ಆಮೇಲೆ ಈ ಇಲಾಖೆಗಳಿಗೆ ಹೋದಾಗ ನಿಮಗೆ ಗೌರವ ಸಿಗಬೇಕು. ಅದು ಯಾವುದೇ ಪತ್ರಿಕೆ ಆಗಿರಲಿ, ಗೌರವ ಸಿಕ್ಕಿ ನಿಮ್ಮನ್ನು ಕೇಳಬೇಕು. ನಿಜವಾಗೂ ಮಾಡಿದ ಪತ್ರಕರ್ತರಿರ್ತೀರ, ದಕ್ಷತೆಯಿಂದ, ನಿಸ್ವಾರ್ಥದಿಂದ, ಲೋಕಲ್ ಆಗಲಿ ಅಥವಾ ರಾಜ್ಯ ಮಟ್ಟದಲ್ಲಾಗಲಿ ಅಂತ ಅವ್ರು ಗೊತ್ತಿರ್ತಾರೆ, ಇವ್ರಿಗೆ ಕೇಳಬೇಕು. ಇವತ್ತು ಲಂಕೇಶ್ ಪತ್ರಿಕೆ ರಾಜ್ಯ ಮಟ್ಟದ್ದು ಫಸ್ಟ್ ಟ್ಯಾಬ್ಲಾಯ್ಡ್ ಪೇಪರು ನಾವೇ ಅವಾಗ ವಿರೋಧ ಪಕ್ಷ, ಇದು 1980ರಿಂದ. ಆಮೇಲೆ ಅದರಲ್ಲೇ ನಾವು ಬೆಳೆದು ಬಂದಿರಿಂದ ಇವತ್ತು ಹೇಳ್ತೀನಿ ನಿಮಗೆ, ನಮ್ಮಂಥವ್ರಿಗೂ ಕೂಡ ಇವರು ಇದು ಮಾಡಲ್ಲ ಅಂದಾಗ, ಬೆಲೆ ಕೊಡದೆ ತೊಂದರೆ ಕೊಡ್ತಾರೆ ಅಂದಾಗ ಕೆಲ್ಸಗಳು ಎಲ್ಲಿ ಮಾಡಿಸ್ತೀವಿ ನಾವು? ಹಂಗಾಗಿ ಹಠಕ್ಕೆ ಬಿದ್ದು ಮಾಡ್ಸೋದು ಕಲಿ. ನಾನು ಹೇಳೋದು ನಿಮಗೆಲ್ಲ, ಹಠ ಅಂದರೆ ಕೆಟ್ಟ ರೀತಿಯಲ್ಲಿ ನೀವೇನು ಹಠ ಮಾಡ್ತಾ ಇಲ್ವಲ್ಲ. ನಿಮ್ಮ ಊರುಗಳು, ನಿಮ್ಮ ಗ್ರಾಮಗಳು, ನಿಮ್ಮ ಹಳ್ಳಿಗಳು ಇಂಪ್ರೂವ್ ಆಗೋಕ್ಕೆ ಮಾಡ್ತಿದ್ದೀರಲ್ವ. ಖಂಡಿತ ಹೇಳ್ತೀನಿ, ಸತತವಾಗಿ ಫಾಲೋ ಅಪ್ ಮಾಡಿದ್ರೆ ಖಂಡಿತ ಆಗುತ್ತೆ. ನನ್ನ ಅನುಭವ, ನಿಮಗೆಲ್ಲ ಏನೇನಾಗಿದೆ ನನಗೆ ಗೊತ್ತಿಲ್ಲ, ಆದರೆ ಖಂಡಿತ ಆಗುತ್ತೆ ರೀ. ನಾನು ಮಾಡಿಸ್ತೀನಿ. ಅದಕ್ಕೆ ಎಲ್ಲರೂ ನನಗೆ ಸಿಂಗಲ್ ಸೋಲ್ಜರ್ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲ ಸರ್, ನಾನು ಆಗೋವರೆಗೂ ಬಿಡಲ್ಲ. ಅದು ಹೆಂಗೆ ಆಗ್ಬಿಟ್ಟಿದ್ದೀನಿ ಅಂದರೆ, ಅದು ಒಳ್ಳೆಯದಕ್ಕೆ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ರಸ್ತೆ ಅಭಿವೃದ್ಧಿ, ಫುಟ್ಪಾತ್ ಹಾಳಾಗಿರೋದು, ರಸ್ತೆ ಗುಂಡಿಗಳು ಮುಚ್ಚೋದು, ಕಸದ ಸಮಸ್ಯೆ ಮಾಡಿಸಿದಾಗ ಖಂಡಿತ 100% ಸಕ್ಸಸ್ ಆಗಿದ್ದರು. ಒಂದು 60-70% ಆಗ್ತೀವಿ. ಕೆಲವು ಟೈಮ್ 100% ಆಗಿರ್ತೀವಿ. ಹಂಗಾಗಿ ಎಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋಂಗೆ ಈ ಥರ ಇದೆ ಇವತ್ತಿನ ನಮ್ಮ ಸಾರ್ವಜನಿಕ ಸೇವೆಗಳು. ಮತ್ತು ಇದು ಪತ್ರಿಕೋದ್ಯಮದಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇರೋದು, ಮತ್ತು ಎಲ್ಲದಕ್ಕೂ ಮುಂದುವರಿಯೋದು, ಇದೆಲ್ಲ ಮಾಡಿಕೊಂಡು ಇವತ್ತು ತುಂಬ ಪತ್ರಿಕೋದ್ಯಮದ ಗುಂಪುಗಳಿದೆ. ಒಳ್ಳೊಳ್ಳೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಆ ಕೆಲಸ ಮಾಡ್ತಾ ಇರೋ ಅಡ್ಮಿನ್ಗಳು ಇರ್ತಾರೆ. ಅವರೆಲ್ಲ ಸೇರಿ ಇದನ್ನು ಯೋಚನೆ ಮಾಡಿ ಒಳ್ಳೊಳ್ಳೆಯವ್ರನ್ನ ಸೇರಿಸ್ಕೋಬೇಕು. ಎಲ್ಲರನ್ನೂ ಸೇರಿಸ್ಕೊಂಬಿಟ್ಟು ನಾನು ಒಂದು ಗುಂಪು ಮಾಡಿದ್ದೀನಿ ಅಂದರೆ ತುಂಬ ತಪ್ಪಾಗುತ್ತೆ. ಅದನ್ನು ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ಏನೂ ಮಾಡ್ತಾನೆ ಇರೋಲ್ಲ, ಸುಮ್ಮನೆ ಬಂದುಬಿಡಬಾರ್ದು ಗ್ರೂಪ್ಗೆ. ನಾನು ಯಾರನ್ನು ಉದ್ದೇಶಿಸಿ ಹೇಳ್ತಾ ಇಲ್ಲ, ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ. ಆ ಥರ ಸೇರಿಸ್ಕೊಂಡೋದ್ರೆ ಬೇಕಾದಷ್ಟು ಜನನ ಸೇರಿಸ್ಬೋದು, ತಪ್ಪಾಗುತ್ತೆ. ಆದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವತ್ತಿನ 2 ವರ್ಷಗಳಿಂದ ಈಚೆಗೆ ನಾವು ಮತ್ತು ನಾವೆಲ್ಲ ಸ್ನೇಹಿತರಾಗಿ ಬೆಳವಣಿಗೆಯಾಗಿ ಇವತ್ತು ಬಂದಿದ್ದು ನಾನು ಅವ್ರ ಸಲಹೆ ಯಾವತ್ತೂ ನಾನು ರಾತ್ರಿ ಆಗಲಿ ಹಗಲೊತ್ತಾಗಲಿ ನಾನು ಫೋನ್ ಮಾಡಿ, ಮೇಡಮ್ ಈ ಥರ ಮಾಡ್ಬೇಕು, ಈ ಥರ ಕೊಡಬೇಕು ಅಂದಾಗ ತುಂಬ ಸಂತೋಷ ಸರ್, ಮಾಡಿ ಈ ಥರ ಗ್ರೂಪ್ನಲ್ಲಿ ಕೊಡ್ತಕ್ಕಂಥದ್ದನ್ನು ಬೆಳಗ್ಗೆ ಚರ್ಚೆ ಮಾಡಿದ್ದೀವಿ. ನಾವು 15 ಜನ ಚರ್ಚೆ ಮಾಡಿದ್ದೀವಿ ನಿಮ್ಮ ಬಗ್ಗೆ ಅಂತ ಅಂದರು.